ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತು ಇನ್ನೊಂದು ಕ್ರೋಶಾ ಕುಚ್ಚು ಡಿಸೈನ್ನೊಂದಿಗೆ, ಬ್ರೈಡಲ್ ಡಿಸೈನ್ನೊಂದಿಗೆ ಬಂದಿದ್ದೀನಿ. ಈಗ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಹಾರೆಳೆ ದಾರ ಹಾಗೂ ಫ್ಲವರ್ ಬೀಡ್, ಹಾಗೆಯೇ ಸ್ಮಾಲ್ ಬೀಡ್ 10 ಅಥವಾ 11 ನಂಬರ್ ನೀಡಲ್. ಇದು ಒಂದು ಸ್ಯಾಂಪಲ್ ಪೀಸಲ್ಲೂ ವಿಡಿಯೋ ಮಾಡಿ ಹಾಕಿದ್ದೆ, ಸೇಮ್ ಅದೇ ಡಿಸೈನ್ನ ಈಗ ಸ್ಯಾರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಶುರು ಮಾಡೋಣ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ ಸ್ಯಾರಿಗೆ. ಮತ್ತೊಂದು ಲಾಕ್, 2 ಸಲ ಸಿಂಗಲ್ ಕ್ರೋಶೆ, ಅಲ್ಲಿಂದ 4 ಚೈನ್, 1 2 3 4. ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ತುಂಬಾ ಎಳೆದು ಲಾಕ್ ಮಾಡಬೇಡಿ, ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೆ 3 ಟೈಮ್ಸ್ 4 ಚೈನ್ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ಬೀಡ್ ಲಾಕ್, ಬೀಡ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ನೋಡಿ, ಈ ತರ. ನಂತರ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಮತ್ತೆ 4 ಚೈನ್ 1 2 3 4. ಇದು 5 ಟೈಮ್ ಈಗ ಮಾಡ್ಕೋಬೇಕಾಗುತ್ತೆ. 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಹೀಗೇನೆ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಮತ್ತೊಂದು 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಇಲ್ಲಿ ನೋಡಿ, ಮೊದಲಿಗೆ 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 1 ಬೀಡ್, ಅಲ್ಲಿಂದ 5 ಟೈಮ್ 1 2 3 4 5 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ದಾರ ಮೇಲೆ ಹೇಳ್ಕೊಳ್ತೀನಿ. 1 ಬೀಡ್ ಲಾಕ್, ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. 4 ಚೈನ್ 1 2 3 4 3 ಟೈಮ್ಸ್ ಆಯ್ತು. ಇನ್ನು 2 ಟೈಮ್ಸ್ 1 2 3 4 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 1 2 3 4 5 ಟೈಮ್ಸ್ 4 ಚೈನ್ ಲಾಕ್ ಆಗಿದೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ಹೀಗೇನೆ ಬೀಡ್ ಲಾಕ್, ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಕಂಪ್ಲೀಟ್ ಬೇಸ್ ಲೈನ್ ಹೀಗೇನೆ ಕಂಪ್ಲೀಟ್ ಮಾಡ್ಕೋಬೇಕು. 4 ಚೈನ್ 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಬೀಡ್, ಅಲ್ಲಿಂದ 5 ಟೈಮ್ಸ್ ಹಾಕೋಬೇಕು 4 ಚೈನು, ಅಲ್ಲಿಂದ ಬೀಡ್ ಮತ್ತೆ 4 ಚೈನ್. ಹೀಗೇನೆ ಫುಲ್ ಹ್ಯಾಂಡ್ ಕಂಪ್ಲೀಟ್ ಮಾಡಬೇಕು. ಕೊನೆಗೆ 3 ಟೈಮ್ಸ್ ಬರುವ ಹಾಗೆ ನೋಡ್ಕೊಳ್ಳಿ. ಹೀಗೇನೆ ಬೇಸ್ ಲೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಈಗ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ, ಈ ಥರ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೀರೆಗೆ ಲಾಕ್, ಅಲ್ಲಿಂದ 4 ಚೈನ್ ಹಾಕಿದ್ವಲ್ಲ ಅದರೊಳಗಡೆನೂ ಒಂದು ಲಾಕ್, ಅಲ್ಲಿಂದ 3 ಚೈನ್ ಬೇಕಾದ್ರೆ ಹಾಕ್ಬೋದು, 4 ಚೈನ್ ಆದ್ರೆ ಹಾಕ್ಬೋದು. ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. ಲಾಕ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ 4 ಚೈನ್ ಹಾಕಿದ್ವಲ್ಲ ಅದ್ರೊಳಗಡೆ ಒಂದು ಸಿಂಗಲ್ ಲಾಕ್. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದ್ಗಡೆ ದಾರ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಅದ್ರೊಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಮೇಲೆ ಹೇಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಒಂದು ತ್ರಿಬಲ್ ಕ್ರೋಶೆ ಆಗುತ್ತೆ. ಹೀಗೆ ಬರಬೇಕು. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗ ಇರೋಂಥ ದಾರದೊಳಗಡೆಯಿಂದ ನೀಡಲ್ ಹಾಕಿ ದಾರ ತಗೊಳ್ತೀನಿ. ನೀಡಲ್ ಮೇಲೆ 4 ದಾರ ಇದೆ, ಅದರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಒಂದು ತ್ರಿಬಲ್ ಕ್ರೋಶೆ ಆಯ್ತು. ಹೀಗೇನೆ 13 ತ್ರಿಬಲ್ ಕ್ರೋಶೆ ಅಂದರೆ 13 ಕಂಬಗಳನ್ನ ಮಾಡ್ಕೋಬೇಕು. ಹೀಗೇನೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಹೀಗೇನೆ ಮಾಡಿಕೊಂಡು ಹೋಗಬೇಕು. 13 ಕಂಬ ಮಾಡ್ಕೊಳ್ತೀನಿ. ನಾನಿಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾ ಇರೋದು, ನಿಮಗೆ ಬೇಕಂದರೆ ಡಬಲ್ ಕ್ರೋಶೆ ಮಾಡ್ಕೋಬೋದು. ನಾನಿಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಇದರಲ್ಲಿ ಬರುವ ಹಾಗೆ ನೋಡ್ಕೊಳ್ಳಿ, ಲೂಸಾಗಿ ಮಾಡ್ಕೋಬೇಡಿ. ತುಂಬ ಲೂಸು ಅಲ್ಲ, ತುಂಬ
ಟೈಟ್ ಆ ಥರ ಮಾಡ್ಕೋಬೇಡಿ. 13 ಕಂಬಗಳನ್ನ ಮಾಡ್ಕೊಳ್ತೀನಿ. ಹೀಗೇನೆ ಮಾಡಿಕೊಂಡು ಹೋಗಿ 13 ಕಂಬ ಹಾಕಿದ್ದೀನಿ. ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ತೀನಿ. ಅಲ್ಲಿಂದ ಲಾಕ್ ಇರುವ ಕಡೆ ಲಾಕ್, ಅಲ್ಲಿಂದ 4 ಚೈನ್ 3 4 ಮತ್ತೆ 4 ಚೈನ್ 1 2 3 4 ಮತ್ತೆ 4 ಚೈನ್ 1 2 3 4 ಅಲ್ಲಿಂದ 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಲಾಕ್. ಹೀಗೇನೆ ಸೇಮ್ ಇದೇ ತರ ಹಾಕೊಂಡು ಹೋಗ್ಬೇಕು. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಬೀಡ್ ಹಿಂಭಾಗ ಇರುವಂತ ದಾರದಿಂದ ನೀಡಲನ್ನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 4 ದಾರ ಇದೆ, ಅದರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ಬೇಕು. ಇಲ್ಲಿ ತ್ರಿಬಲ್ ಕ್ರೋಶೆ 13 ಟೈಮ್ಸ್ ಫಿಲ್ ಮಾಡ್ಕೊಂಡು ಹೋಗ್ಬೇಕು ಬೀಡ್ ಹಿಂಭಾಗದಿಂದ. ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆಯ್ತು. ನೋಡಿ ಈ ತರ ಬರುತ್ತೆ. 12 ಆಗಿದೆ. 13 ಹೀಗೇನೆ ಕಂಟಿನ್ಯೂ ಮಾಡ್ಕೊಳ್ಳಿ. ಅಲ್ಲಿಂದ 4 ಚೈನ್ ಒಳಗಡೆ ಒಂದು ಲಾಕ್ ಇರೋ ಕಡೆ ಲಾಕ್, ಮತ್ತೆ 4 ಚೈನ್, ಮತ್ತೆ 4 ಚೈನ್ 1 3 4 ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ 4 ಚೈನ್ 2 3 4 ಅಲ್ಲಿಂದ 4 ಚೈನ್ ಅಲ್ಲಿರಲಿ ಒಂದು ಸಿಂಗಲ್ ಲಾಕ್. ಹೀಗೆ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಸೇಮ್ ಹೀಗೇನೆ ಬರುತ್ತೆ. ಈಗ ಇಲ್ಲಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿದ್ದೀನಿ. ನೋಡಿ ಈ ತರ ಬರುತ್ತೆ. ಸೆಕೆಂಡ್ ಸ್ಟೆಪ್ ಈ ತರ ಕಾಣಿಸುತ್ತೆ. ಈಗ ಥರ್ಡ್ ಸ್ಟೆಪ್ ಶುರು ಮಾಡ್ತೀನಿ. ಥರ್ಡ್ ಸ್ಟೆಪ್ಗೆ ಥ್ರೆಡ್ಗೆನೆ ಈ ತರ ಬೀಡ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ತುಂಬಾ ಸಣ್ಣದು ಅಲ್ಲ, ಮೀಡಿಯಂ ಅಲ್ಲಿ ಒಂದು ಬೀಡ್ನ ಹಾಕೊಂಡಿದ್ದೀನಿ. ನೀವು ಈ ತರ ದಾರಕ್ಕೆನೆ ಈ ತರ ಬೀಡ್ನ ಹಾಕೊಳ್ಳಿ. ಫಸ್ಟೇ ಹಾಕಿ ಇಟ್ಕೊಳ್ಳಿ. ಈಗ ಶುರು ಮಾಡ್ತೀನಿ. ಥರ್ಡ್ ಸ್ಟೆಪ್ ಇಲ್ಲಿ ಇದು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಸ್ಟಾರ್ಟಿಂಗ್ 2 ಗ್ಯಾಪ್ ಇದೆ ಅಲ್ವಾ, 4 ಚೈನ್, ಅಲ್ಲಿಂದ ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಮೊದಲಿಗೆ 4 ಚೈನ್ ಹಾಕೊಳ್ತೀನಿ. 1 2 3 4 ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 4 ಚೈನ್ ಹಾಕೋಂಗಿಲ್ಲ. ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ 4 ಚೈನ್ ಬೇಡ, 3 ಚೈನ್ ಹಾಕೊಂಡ್ರೆ ಸಾಕು. 1 2 3 ಅದನ್ನ 4 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ 2 ಚೈನ್, ಇಲ್ಲಿ ಗ್ಯಾಪ್ಗೆ 4 ಚೈನ್ ಮೊದಲು ಹಾಕೋಬೇಕು. ಅಲ್ಲಿಂದ 3 ಚೈನ್ ಹಾಕಿ 4 ಚೈನ್ ಇದಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, ಅದ್ರ ಮೇಲ್ಗಡೆ ಫಸ್ಟ್ ಮೇಲ್ಗಡೆ ಗ್ಯಾಪ್ ಕಾಣಿಸುತ್ತೆ ಇಲ್ಲಿ ನಿಮ್ಗೆ ಹೋಲ್. ಇಲ್ಲಿ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ದಲ್ಲ, ಅದ್ರ ಮೇಲ್ಗಡೆನೆ ಒಂದು ಹೋಲ್ ಕಾಣಿಸುತ್ತೆ. ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಮೇಲೆ ಎಳ್ಕೊಂಡಾಗ ನೀಡಲ್ ಮೇಲೆ 4 ಇಲ್ಲಿ ನೀಡಲ್ ಮೇಲೆ 4 ದಾರ ಕಾಣಿಸ್ತಾ ಇದೆ ನೋಡಿ, ಅದನ್ನ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ ಒಂದು ತ್ರಿಬಲ್ ಕ್ರೋಶೆ ಆಯ್ತು. ಅಲ್ಲಿಂದ ಒಂದು ಬೀಡ್ನ ತಗೊಳ್ತೀನಿ. ಬೀಡ್ನ ಈ ತರ ತಗೊಂಡು ಹೀಗೇನೆ ತಗೊಳ್ಳಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪಿಗೆ ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ, ಅದೇ ಗ್ಯಾಪಿಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಅದನ್ನ 2ರಲ್ಲಿ 1 ಮಾಡ್ಕೊಳ್ತೀನಿ. ಈಗ ಇಲ್ಲಿ ಬೀಡ್ ಇದೆ ನೋಡಿ, ಆ ಬೀಡ್ನ ಮುಂದಕ್ಕೆ ಎಳ್ಕೊಳ್ತೀನಿ. ಬೀಡ್ನ ಮುಂದಕ್ಕೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಈಗ ಬೀಡ್ ಮುಂದಕ್ಕೆ ಬಂತು. ಹೀಗೇನೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇದ್ರ ಪಕ್ಕನೆ ಇನ್ನೊಂದು ತ್ರಿಬಲ್ ಕ್ರೋಶೆ ಇದೆಲ್ಲ, ಅದ್ರ ಮೇಲ್ಗಡೆ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಹೀಗೇನೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಒಂದು ತ್ರಿಬಲ್ ಕ್ರೋಶೆ ಆಯ್ತು. ಅಲ್ಲಿಂದ ಒಂದು ಬೀಡ್ನ ತಗೊಳ್ತೀನಿ. ಬೀಡ್ ತಗೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈಗ ಅಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 ಮಾಡ್ಕೊಳ್ತೀನಿ. ಬೀಡ್ನ ಮುಂದಕ್ಕೆ ಮಾಡಿ ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 ಈಗ ನೋಡಿ ಬೀಡು ಈ ಥರ ಒಂದೇ ಲೆವೆಲಲ್ಲಿ ಬೀಡ್ ಬರೋ ಥರ ನೋಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಮೇಲೆ ಇರೋ ಹೋಲ್ಗೆ ನೀಡಲ್ ಹಾಕಿ ದಾರನ ಪಕ್ಕನೆ
ಹೋಲ್ ಕಾಣಿಸುತ್ತೆ ನಿಮಗೆ, ಅದ್ರ ಒಳಗಡೆನೆ ಹಾಕಿ ತೆಗೆದ್ರೆ ಆಯಿತು. ಹೀಗೇ ತ್ರಿಬಲ್ ಕ್ರೋಶೆ ಮಾಡಬೇಕು. ಅಲ್ಲಿಂದ ಬೀಡನ್ನ ಪಕ್ಕಕ್ಕೆ ಎಳ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ದೆ ಅಲ್ಲ, ಅದೇ ಹೋಲ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಡಬಲ್ 2ರಲ್ಲಿ 1 ಮಾಡಿಕೊಂಡೆ, ಬೀಡನ್ನ ಮುಂದೆ ಕೇಳ್ಕೊಂಡು ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಹೀಗೇ ಮಾಡ್ತಾ ಹೋಗಬೇಕು. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. 13 ಬೀಡ್ ಬರುವ ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿಲಿ. ಏಕೆಂದರೆ ಕೆಳಗಡೆ ನನಗೆ ತ್ರಿಬಲ್ ಕ್ರೋಶೆ 13 ತ್ರಿಬಲ್ ಕ್ರೋಶೆ ಹಾಕಿದ್ದೆ, ಅದಕ್ಕೆ ಇಲ್ಲಿ 13 ಬೀಡು ಬರುವಾಗ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಇಲ್ಲಿ 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ 1 ಸಿಂಗಲ್ ಕ್ರೋಶೆ, ಅಲ್ಲಿಂದ 3 ಚೈನ್. ಇಲ್ಲಿ ನಾನು 3 ಚೈನ್ ಹಾಕಿದ್ದೆ ಅಲ್ವಾ, ಹಾಗೆಯೇ ಇಲ್ಲಿಯೂ 3 ಚೈನ್ 1 2 3 ಚೈನ್ ಹಾಕಿ ಲಾಕ್ ಇರುವ ಕಡೆ ಲಾಕ್ ಸೇಮ್ ಹೀಗೇ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ಇಲ್ಲಿ 4 ಚೈನ್ ಸೆಂಟ್ರಲ್ಲಿ ಕುಚ್ಚಾಕ್ಲಿಕ್ಕಿರುವಂಥದ್ದು 4 ಚೈನ್ 1 2 3 4 ಇಲ್ಲಿಗೆ ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಇಲ್ಲಿಗೆ 3 ಚೈನ್, ಇಲ್ಲಿ 3 ಚೈನ್ ಹಾಕಿದ್ದೆಲ್ಲ ಸೇಮ್ ಹಾಗೇನೆ ಇಲ್ಲಿಗೂ 3 ಚೈನ್ 1 2 3 ಈ 4 ಚೈನ್ ಮಧ್ಯದಲ್ಲೇ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ದೀನಲ್ವಾ ಈ ಪ್ಲೇಸ್, ಅದ್ರ ಮೇಲ್ಗಡೆನೆ ಹೋಲ್ ಕಾಣಿಸುತ್ತೆ ನಿಮಗೆ. ಆ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಅಲ್ಲಿಂದ ಬೀಡಿಂಗ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿಗೊಂದು ತ್ರಿಬಲ್ ಕ್ರೋಶೆ ಹಾಕ್ತೆ ಅಲ್ವಾ, ಅದೇ ಸೇಮ್ ಹೋಲ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. 2ರಲ್ಲಿ 1 ಮಾಡ್ಕೊಳ್ತೀನಿ. ಬೀಡಿದೆ ಅಲ್ವಾ, ಅದನ್ನ ಮುಂದಕ್ಕೆ ಮಾಡ್ಕೋಬೇಕು. ಮುಂದೆ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ಕೊಂಡು ಹೋಗಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಮೇಲೆ ಇರೋ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಹೀಗೆ ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾನು ಈ ಥರನೇ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ಥರ ಬರಬೇಕು ಡಿಸೈನು. ಒಂದೇ ಲೆವೆಲಲ್ಲಿ ಬೀಡು ಬರುವಂಗೆ ನೋಡ್ಕೊಳ್ಳಿ. ಈಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈಗ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಅಂದರೆ 3rd ಸ್ಟೆಪ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಹೀಗೆ ಕೊನೆಗೆ ಈ ಥರ ಬರುತ್ತೆ. ಈ ಥರ 4 ಚೈನ್ 2 ಟೈಮ್ಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ 4th ಸ್ಟೆಪ್ ಸ್ಟಾರ್ಟ್ ಮಾಡ್ತೀನಿ. ನಾನೀಗ ಮೊದಲು ಹಾಕಿದ್ದು ಕಲರ್ ಸೇಮ್ ಪಿಂಕ್ ಕಲರ್ ತಗೊಂಡಿದ್ದೀನಿ. ಸೆಂಟ್ರಲ್ಲಿ ಆರೆಂಜ್ ಇತ್ತು, ಈಗ ಪಿಂಕ್ ತಗೊಂಡಿದ್ದೀನಿ. ಮೊದಲಿಗೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಹಾಕಿದ್ವಲ್ಲ ಅಲ್ಲಿಗೆನೆ ಲಾಕ್. ಅಲ್ಲಿಂದ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿ ತ್ರಿಬಲ್ ಕ್ರೋಶೆ 2 ಸಲ ದಾರ ಸುತ್ಕೊಂಡಿದ್ದೀರಿ 2 ಟೈಮ್ಸ್ ಡಿಸೈನಲ್ಲೂ. ಈಗ ಒಂದೇ ಸಲ ನೀಡಲ್ಗೆ ದಾರ ಸುತ್ಕೋಬೇಕು. ಅಲ್ಲಿಂದ ನಿಮ್ಗೆ ಇಲ್ಲಿ ಹೋಲ್ ಕಾಣಿಸುತ್ತೆ. 1 2 ಹೋಲ್ ಬಿಟ್ಟು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. 1 2 ಬಿಟ್ಟು 3ನೇ ಹೋಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಹೇಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ 2 ಹೋಲ್ ಬಿಟ್ಟಿದ್ವಲ್ಲ ಬ್ಯಾಕ್ ಸೈಡ್ ಹೋಲ್ಗೆ ಈ ಹೋಲ್ಗೆ ಹಾಕೋಬೇಕು. ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಹೀಗೇನೆ ಕ್ರಾಸ್ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲೇ ಇನ್ನೊಂದು ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ತರ ಡಿಸೈನ್ ಬರುತ್ತೆ. ಅಲ್ಲಿಂದ ದಾರ ಮೇಲೆ ಹೇಳ್ಕೊಳ್ತೀನಿ. ಬೀಡ್ ಹಾಕಿ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ 1 2 ಹೋಲ್ ಬಿಟ್ಟು 3ನೇ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ. ಈಗ 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಡಬಲ್ ಕ್ರೋಶೆ ಹಿಂಭಾಗ ಹೋಲ್ ಇದೆ ಅಲ್ವಾ, 2 ಬಿಟ್ಟಿದ್ವಲ್ಲ ಅದರಲ್ಲಿ ಅದ್ರ ಪಕ್ಕ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1
ಎರಡರಲ್ಲೂ ಒಂದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಹೀಗೇನೆ ಕ್ರಾಸ್ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಕಾಣಿಸುತ್ತೆ ಡಿಸೈನು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ತೀನಿ. ಒಂದು 2 3 ಹೀಗೇನೆ ಮಾಡ್ಕೊಳ್ತಾ ಹೋಗ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, 1 2 3. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಹಿಂಭಾಗ ಹೋಲ್ಗೆ ದಾರನ ಹಾಕಿ ಎರಡರಲ್ಲಿ ಒಂದು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಕ್ರಾಸ್ ಹಾಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ ಈ ತರ ಡಿಸೈನ್ ಬರುತ್ತೆ. ಇಲ್ಲಿ ಕೊನೆಗೆ ಡಬಲ್ ಕ್ರೋಶೆ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ ಹಾಕಿದ ಹಿಂಬದಿ ಹೋಲ್ಗೆ 2 ಟೈಮ್ಸ್ ಬಿಟ್ಟಿದ್ವಲ್ಲ, ಅಲ್ಲೇ ಹಿಂಬದಿ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 1 ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಹಿಂಬದಿ ಹೋಲ್ಗೆ ನೀಡಲ್ ಹಾಕಿ ಈ ತರ ಹಾಕೋಬೇಕು. ನೋಡಿ ಈ ತರ ಕಾಣಿಸುತ್ತೆ. 8 ಬೀಡ್ಸ್ ಬರಬೇಕು. 1 2 3 4 5 6 7 8 ಬೀಡ್ ಬರೋ ತರ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಇದನ್ನ ಲಾಕ್ ಇರೋ ಕಡೆ ಲಾಕ್, ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಲಾಕ್ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಡಿಸೈನ್ ಕಾಣಿಸುತ್ತೆ. ನೋಡಿ ಈ ತರ ಬರಬೇಕು. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತರ. ಇನ್ನೊಂದು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, 1 2 ಹೋಲ್ ಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1 ಟೈಮ್ 2 ಹೋಲ್ ಬಿಡಬೇಕು. 1 2 ಮೂರನೇ ಹೋಲ್ಗೆ ನೀಡಲ್ ಹಾಕ್ತೀನಿ, ದಾರಾನ ಮೇಲೆ ಕೇಳ್ಕೊಳ್ತೀನಿ, ಎರಡಲ್ಲೂ ಒಂದು ಈ ತರ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಟೈಮ್ಸ್ ಬಿಟ್ಟಿದ್ವಲ್ಲ, ಆ ಹೋಲ್ ಬ್ಯಾಕ್ ಹೋಲ್ಗೆ ನೀಡಲ್ ಹಾಕಿ ಮತ್ತೆ ದಾರಾನ ಮೇಲೆ ಕೇಳ್ಕೊಳ್ತೀನಿ, ಎರಡರಲ್ಲೂ ಒಂದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಈ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊತೀನಿ. ಈ ತರ ಕ್ರಾಸ್ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ತರ ಕಾಣಿಸುತ್ತೆ. ಅಲ್ಲಿಂದ 1 ಬೀಡ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, 1 2 3 ಮೂರನೇ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ, ಎರಡರಲ್ಲೂ ಒಂದು ಹೀಗೆ ಮಾಡ್ಕೊಳ್ತಾ ಹೋಗ್ಬೇಕು. ಈ ತರ ಕಾಣಿಸುತ್ತೆ ಡಿಸೈನು. ಈಗ ಡಿಸೈನ್ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ತರ ಕಾಣಿಸುತ್ತೆ. ಇದಕ್ಕಿನ್ನು ಕುಚ್ಚಾಕಬೇಕು. ಬ್ಯಾಕ್ ಸೈಡ್ ಸ್ಯಾರಿ ಬ್ಯಾಕ್ ಸೈಡ್ ಈ ತರ ಇದೆ ಡಿಸೈನು. ಫ್ರಂಟ್ ಈ ತರ ಬರುತ್ತೆ. ಈಗ ಇಲ್ಲಿ ಡಿಸೈನ್ ಸೆಂಟರ್ ಇಲ್ಲಿ ಕುಚ್ಚು ಹಾಕಬೇಕಾಗುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ. 157 ದಾರದಿಂದ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಈಗ 157 ದಾರದಿಂದ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಬ್ರೈಡಲ್ ಕ್ರೋಶಾ ಕುಚ್ಚು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.